ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಬ್ಬರಿ ಕಡುಬನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಪ್ರತಿಯೊಂದು ಸ್ಟೆಪ್ಪು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ಫೆಕ್ಟ್ ಆದಂತಹ ಕೊಬ್ಬರಿ ಕಡುಬನ್ನ ಮಾಡೋಕ್ಕೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಮಾಡಿದರೆ ಸಾಕು, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಈ ಕೊಬ್ಬರಿ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಹಸಿ ಕೊಬ್ಬರಿ ಕಡುಬನ್ನ ಮಾಡೋಕ್ಕೆ ಮೊದಲೇದಾಗಿ ಮೈದಾ ಹಿಟ್ಟು, ಒಂದು 1/4 kg ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ, ಹಾಗೆ ಎಣ್ಣೆ, ಯಾವುದೇ ಕಾಸಿದಂಥ ಎಣ್ಣೆನ ಸೇರಿಸ್ತಾ ಇಲ್ಲ, ಹಸಿ ಎಣ್ಣೆನೇ ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಯಾವ ಥರ ನಾದಬೇಕು ಅಂತ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಆವಾಗ ಪರ್ಫೆಕ್ಟ್ ಆದಂತಹ ಹಸಿ ಕೊಬ್ಬರಿಯಿಂದ ಮಾಡಿದಂತಹ ರುಚಿಯಾದ ಕ್ರಿಸ್ಪಿಯಾದ ಕಡುಬು ರೆಡಿಯಾಗುತ್ತೆ. ನೋಡಿ, ಇವಾಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ, ಈ ಹದಕ್ಕೆ ಇರಬೇಕು. ಇವಾಗ ಇದನ್ನ ಒಂದು ಪ್ಲೇಟ್ ಮುಚ್ಚಿಟ್ಟು ಸೈಡಿಗೆ ಇಟ್ಬಿಡೋಣ. ಇದೇನು ತುಂಬ ಹೊತ್ತು ನೆನೆಬೇಕಾದ ಅವಶ್ಯಕತೆ ಇರೋದಿಲ್ಲ. ನಾವಿವಾಗ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಅಲ್ಲಿವರೆಗೂ ಇದನ್ನ ನೆನೆಕಿಡೋಣ. 1/4 kg ಮೈದಾ ಹಿಟ್ಟಿಗೆ 1/4 kg ಬೆಲ್ಲನ ಕರಗಿಸ್ತಾ ಇದ್ದೀನಿ. ಈ ಬೆಲ್ಲ ಕರಗಿಸೋಕ್ಕೆ ಒಂದು ಟೀ ಕುಡಿಯೋ ಲೋಟದಿಂದ 1 ಗ್ಲಾಸಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗಕ್ಕಿಟ್ಟಿದ್ದೀನಿ. ಇದು ಬೆಲ್ಲ ಕರಗಲಿ. ಅಷ್ಟರಲ್ಲಿ ನಾನಿಲ್ಲಿ ಕೊಬ್ಬರಿನ ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಕಂದರೆ ತುರಿದು ಕೂಡ ಹಾಕ್ಕೋಬೋದು. ನಾನಿಲ್ಲಿ ತರಿಯಾಗಿ ರುಬ್ಬಿದ್ದೀನಿ. ನೋಡಿ, ಈ ಥರ ಇರಬೇಕು. ಹಸಿ ಕೊಬ್ಬರಿನ ತೊಗೊಂಡ್ರಿ ಅಂದರೆ ಸ್ವಲ್ಪ ಏನು ಅಂದರೆ ಪ್ಯಾನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನಿಲ್ಲಿ ಸ್ವಲ್ಪ ಹಸಿ ಕೊಬ್ಬರಿನ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿದ್ದೀನಿ, ಹಾಗಾದರೂ ಮಾಡ್ಕೋಬೋದು. ಬಿಸಿಲಲ್ಲಿ ಸ್ವಲ್ಪ ಒಣಗಿಸಾದರೂ ನೀವು ಸೇರಿಸ್ಕೊಳ್ಳಿ, ಅಥವಾ ಡೈರೆಕ್ಟಾಗಿ ನೀವು ಹಸಿ ಕೊಬ್ಬರಿ ತೊಗೊಂಡ್ರಿ ಅಂದರೆ ಸ್ವಲ್ಪ ಪ್ಯಾನಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಬೆಲ್ಲ ಕೂಡ ಕರಗಿದೆ. ಇದು ಹೇಗಿರಬೇಕು ಅಂದರೆ ಒಂದೆಳೆ ಪಾಕ ಬರೋವರೆಗೂ ಬೆಲ್ಲನ ಕುದಿಸ್ಕೋಬೇಕು. ಇವಾಗ ಏಲಕ್ಕಿ ಪೌಡ್ರನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಬೆಲ್ಲ ಒಂದೆಳೆ ಪಾಕ ಬಂದಾಗಿದೆ. ಒಂದೆಳೆ ಪಾಕ ಬಂದಾದಮೇಲೆ ಇದಕ್ಕೆ ನಾವೇನು ಕೊಬ್ಬರಿನ ತರಿಯಾಗಿ ರುಬ್ಕೊಂಡಿದ್ವಿ ಅದನ್ನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನ ಸೇರಿಸಿದ ಮೇಲೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಂಡ್ರೆ ಇದು ಸ್ಟಫಿಂಗ್ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಏನು ಕುದಿಯೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಈ ಸ್ಟಫಿಂಗ್ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಸ್ಟಫಿಂಗ್ ರೆಡಿ ಆಯಿತು, ಹಿಟ್ಟು ಕೂಡ ನೆಂದಾಗಿದೆ. ಈ ಥರ ಸಮನಾಗಿ ಉಳ್ಳೆಗಳನ್ನು ತಕ್ಕೋಬೇಕು. ನೋಡಿ, ಈ ಥರ ಎಲ್ಲ ಒಂದೇ ಸಮ ಬರೋ ಥರ ಉಳ್ಳೆನ ತೆಗಿಬೇಕು. ಆಮೇಲೆ ಈ ಥರ ಮಾಡಿಟ್ಕೋಬೇಕು. ನೋಡಿ, ಎಲ್ಲನೂ ಒಂದೇ ಸಾರಿ ಮಾಡಿದರೆ ಎಲೆಗಳನ್ನ ಲಟ್ಸೋಕೆ ಈಸಿ ಆಗುತ್ತೆ. ಹಿಟ್ಟು ಹಚ್ತಾ ಉದ್ದನ ಶೇಪಲ್ಲಿ ನಾವು ಇಲ್ಲಿ ಕಡುಬು ಮಾಡ್ತಾ ಇರೋಂಥ ಉದ್ದವಾಗಿ ಲಟ್ಟಿಸ್ಕೋಬೇಕು. ಈ ಎಲೆಗಳು ಹೇಗಿರಬೇಕಪ್ಪ ಅಂದರೆ ತುಂಬ ದಪ್ಪ ಇರಬಾರ್ದು, ತುಂಬ ತೆಳು ಇರಬಾರ್ದು. ಆ ಥರ ನೀವು ಎಲೆಗಳನ್ನ ಲಟ್ಸ್ಕೋಬೇಕು. ನೋಡಿ, ನಾನಿವಾಗ ತೋರಿಸ್ತೀನಿ ಯಾವ ಥರ ಇರಬೇಕು ಎಲೆ ಅಂದರೆ. ನೋಡ್ಬೋದು, ಈ ಥರ ಉದ್ದವಾಗಿ ಮೀಡಿಯಮ್, ತುಂಬ ದಪ್ಪ ಅಲ್ಲ ತುಂಬ ತೆಳುವಲ್ಲ, ಆ ಥರ ಎಲೆಗಳನ್ನ ಲಟ್ಸ್ಕೋಬೇಕು. ತುಂಬ ದಪ್ಪವಾಗಿ ಲಟ್ಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಆಗೋದಿಲ್ಲ, ಮತ್ತು ಕ್ರಿಸ್ಪಿನೆಸ್ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಎಲೆಗಳನ್ನ ಲಟ್ಸ್ಕೋಬೇಕು.
ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನಾ ಹಾಕೋಂಥ ಪ್ರತಿಯೊಂದು ವಿಡಿಯೋಸ್ನ ನೀವು ನೋಡ್ಬೋದು. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಥರ ಎಲೆಗಳನ್ನ ಲಟ್ಟಿಸ್ಕೋಬೇಕು. ಇವಾಗ ಇದನ್ನ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಈ ಎಲೆಗಳಿಗೆ ಫಿಲ್ ಮಾಡಬೇಕು. ನೀವು ಎಲೆಗಳನ್ನ ಎಷ್ಟು ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀರಾ, ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ ನೋಡಿಕೊಂಡು ಸ್ಟಫಿಂಗ್ನ ಫಿಲ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ಲೋಸ್ ಮಾಡಬೇಕು ನೀಟಾಗಿ. ಇನ್ನೊಂದು ಎಲೆ ತೋರಿಸ್ತೀನಿ ನಾನು ಸ್ಟಫಿಂಗ್ನ ಹೇಗೆ ಮಾಡೋದು ಅಂತ. ನೋಡಿ, ಈ ಥರ ಒಂದು ಎಲೆ ತೊಗೊಂಡು ಅದಕ್ಕೆ ಸುತ್ತಲೂ ನೀರನ್ನ ಹಚ್ಚಬೇಕು. ಈ ಥರ ನೀರು ಹಚ್ಚಿ ನೀವು ಕ್ಲೋಸ್ ಮಾಡೋದ್ರಿಂದ ಎಣ್ಣೆಯಲ್ಲಿ ಇದು ಬಿಟ್ಕೊಳೋದಿಲ್ಲ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಓಪನ್ ಆಗಿಬಿಡುತ್ತೆ, ಎಣ್ಣೆ ಎಲ್ಲ ಹಾಳಾಗುತ್ತೆ, ಮತ್ತು ಕಡುಬು ಕೂಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಸುತ್ತಲೂ ನೀರನ್ನ ಹಚ್ಚಿಬಿಟ್ಟು ಫಿಲ್ ಮಾಡಿ ನೀಟಾಗಿ ಈ ಥರ ಕ್ಲೋಸ್ ಮಾಡಬೇಕು. ನೀವು ಕ್ಲೋಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಸರಿಯಾಗಿ ಕ್ಲೋಸ್ ಮಾಡದೇ ಇದ್ದರೆ ಎಣ್ಣೆ ಹಾಳಾಗುತ್ತೆ, ಕಡುಬು ಕೂಡ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಎಲ್ಲನೂ ತುಂಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಎಲೆ ಕೂಡ ಇಷ್ಟು ಲಟ್ಟಿಸ್ಕೊಂಡು ಇಟ್ಕೊಂಡು ಇದೆಲ್ಲನೂ ಇವಾಗ ಫಿಲ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಬಾಳ್ಗೆಗೆ ಎಣ್ಣೆ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಿ ಅವನ್ನ ಹಾಕಿ ಚೆನ್ನಾಗಿ ಕರಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಇವನ್ನ ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಆದಮೇಲೆ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಬೇಗ ತೆಗೆದುಬಿಟ್ರೆ ಹಸಿ ಇರುತ್ತೆ, ಕ್ರಿಸ್ಪಿನೆಸ್ ಬರೋದಿಲ್ಲ. ನೋಡಿ, ಈ ಥರ ಕಂದು ಬಣ್ಣ ಬಂದರೆ ತುಂಬಾ ಟೇಸ್ಟಾಗಿರುತ್ತೆ, ಮತ್ತು ಕ್ರಿಸ್ಪಿ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾವ ಥರ. ನೋಡಿ, ಕಂದು ಬಣ್ಣ ಬಂದಿದೆಯಲ್ಲ, ಈ ಥರ ಬರಬೇಕು. ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ. ಇವಾಗ ಇದನ್ನ ಒಂದು ಪ್ಲೇಟಿಗೆ ತೆಗೆದುಬಿಡೋಣ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಅಂತ. ಈ ಥರ ಬಂದರೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಹೈ ಫ್ಲೇಮಲ್ಲಿಟ್ಟು ಬೇಗ ಫ್ರೈ ಮಾಡಿಕೊಂಡ್ರೆ ಹಸಿ ಇರುತ್ತೆ, ಚೆನ್ನಾಗಿ ಬರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಎರಡು ಸೈಡ್ ಫ್ರೈ ಮಾಡ್ಕೋಬೇಕು. ನೋಡಿ, ಹಸಿ ಕೊಬ್ಬರಿಯಿಂದ ಮಾಡಿದಂತಹ ಕ್ರಿಸ್ಪಿಯಾದ ಟೇಸ್ಟಿಯಾದಂತಹ ಕಡುಬು ರೆಡಿಯಾಗಿದೆ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಖಂಡಿತ ಒಂದು ಸರಿ ಟ್ರೈ ಮಾಡಿ, ನಿಮ್ಮ ಮನೇಲಿರೋ ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ. ಒಂದು ಸಾರಿ ಮಾಡಿದರೆ ಸಾಕು. ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.